ಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕರು ಅಂತ ಕೇಳಿ ಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕರ ಅಂತ ಕೇಳಿದ್ರು ನನ್ನನ್ನು. ಆಗ ಹೌದು ಅಂತ ಹೇಳಿದೆ. ನನ್ನ ಮನೆಗೆ ಹುಡ್ಕೊಂಡು ಬಂದರು, ನಮಗೆ ನಿಮ್ಮಿಂದ ಒಂದು ಪೂಜೆ ಆಗಬೇಕು ಅಂತ ಹೇಳಿ. ಮನೆಗೆ ಕರ್ಕೊಂಡು ಬಂದ ಅಲ್ಲಿ ಮನೆ ಹತ್ರ ಬಂದಾಗ 10 ಮೀಟರ್ ಮುಂದೆ ನಾವು ನಾನ್ ವೆಜ್ ತಿಂದಿದ್ದೇವೆ, ನಿಮ್ಮ ಮನೆ ಬರೋದಿಲ್ಲ, ಇಲ್ಲಿ ರೋಡಿಗೆ ಬನ್ನಿ ಅಂತ ಹೇಳಿದ್ರು. ರೋಡಿಗೆ ಬಂದಾಗ ಕೇಳಿದ್ರು, ನೀವು ಮೃತ್ಯುಂಜಯ ದೇವಸ್ಥಾನ ನೀವೇ ಅಲ್ವಾ ಪ್ರಧಾನ ಅರ್ಚಕ? ಹೌದು. ಅಷ್ಟೊತ್ತಿಗೆ ತಾರ ಮರ ಹೊಡಿಲಿಕ್ಕೆ ಶುರು ಮಾಡಿದ್ರು. ನನ್ನ ತಲೆಗೆ, ಇದಕ್ಕೆ, ಮೂಗಿಗೆ, ಕಣ್ಣಿಗೆ, ಎದೆಗೆಲ್ಲ ತಾರ ಮರ ಹೊಡೆದ್ರು. ಅಷ್ಟೊತ್ತಿಗೆ ಅಮ್ಮ ತಡಿಲಿಕ್ಕೆ ಚಾಕ್ ಹಾಕ್ಲಿಕ್ಕೆ ಬಂದರು. ಅಷ್ಟೊತ್ತಿಗೆ ಅಮ್ಮನಿಗೆ ತಡೆಯುವಾಗ ಅಮ್ಮನಿಗೂ 4 ಮೆಟ್ಟಿದ್ರು. ಹಾಗೆ ಮತ್ತೆ ನನ್ನ 4 ಪೌಂಡ್ದು ಒಂದು ಚೈನ್ ಇತ್ತು, ಅದು ಅವರ ಕೈಲಿದೆ. ಒಂದು ಉಂಗುರನೂ ಇದೆ, ಆ ಉಂಗುರ ಕೂಡ ಅವರು ಕಿತ್ಕೊಂಡು ಹೋಗಿದ್ದಾರೆ. ಮಂಡೇಟ್ರಿ ಅನಿಲ್ ಅಂತ ಹೇಳೋರು ಮತ್ತು ಅವರ ಜೊತೆಯಲ್ಲಿದ್ದಾರೆ. ಇದು ದೇವಸ್ಥಾನದ ಗಲಾಟೆಯಿಂದಾಗಿ ನನಗೆ ನೀವೇ ಕಾರಣರು ಅಂತ ಹೇಳಿ ನನಗೆ ತಾರ ಮರ ಹೊಡೆದಿದ್ದಾರೆ. ಮೃತ್ಯುಂಜಯ ದೇವಸ್ಥಾನದ ಗಲಾಟೆಯಲ್ಲಿ ಅವರೇ ನೀವೇ ಕಾರಣ ಇದಕ್ಕೆ ಅಂತೇಳಿ ನನಗೆ, ನಾನು ನಿರಪರಾಧಿಯಲ್ಲಿ ಬರೀ ಅರ್ಚಕ ಕೆಲಸ ಮಾಡ್ತಾ ಇದ್ದೆ ನಾನು ಅಂತೇಳಿ ನನಗೆ ತಾರ ಮರ ಹೊಡೆದಿದ್ದಾರೆ. ನೀನೇನು ಮಾಡಿಕೊಂಡು ಮಾಡು, ನಾನು ಏನು ಕಿತ್ತುಕೊಳ್ಳಿಕ್ಕೆ ಆಗೋದಿಲ್ಲ ನಿನ್ನಿಂದ, ನೀನು ಏನು ಬೇಕಾದ್ರೆ ಮಾಡು, ನಮಗೆ ಬೇಕಾದ ಜನ ಇದ್ದಾರೆ ಎಲ್ಲ ನನಗೆ ಬೆದರಿಕೆ ಹಾಕಿದ್ರು. ಜಾಸ್ತಿ ಹೇಳಿದರೆ ಇನ್ನು ನಿನಗೆ ಕೊಲೆ ಮಾಡಿಬಿಡ್ತೇವೆ ಅಂತ ಹೇಳಿದ್ದಾರೆ. ಅಮ್ಮನಿಗೆ ಅಷ್ಟೇ, ನಿನಗೂ ಅವಸಾನ ಮುಗೀತದೆ, ನಿನ್ನ ಮಗನ ಅವಸಾನ ಮುಗಿಸ್ತೇವೆ ಅಂತ ಹೇಳಿದ್ರು. ಎಷ್ಟೊತ್ತಿಗೆ? ಇದು 4:45ಕ್ಕೆ. ಅವರು 2 ಜನ ಹೊರಗೆ ಜೀಪಲ್ಲಿ ಬಂದಿದ್ದು, ಒಂದು ಕಮಾಂಡರ್ ಜೀಪ್ ಥರ ಇದೆ, 2 ಜನ ಇಳಿದಿದ್ದಾರೆ. ಅಮ್ಮನ ಮೇಲೆ ಏನಲ್ಲ, ಅಮ್ಮನಿಗೆ, ಅಮ್ಮ ತಡಿಲಿಕ್ಕೆ ಚಾಕ್ ಹಾಕ್ಲಿಕ್ಕೆ ಬರುವಾಗ ಅಮ್ಮ ತಡೆದ್ರು. ಅದನ್ನು ಕೈಯನ್ನು ತಳ್ಳಿ ಹಾಕುವಾಗ ಅಮ್ಮನಿಗೂ ಒದ್ದಿದ್ದಾರೆ, ಬೆನ್ನಿಗೆ, ಹೊಟ್ಟೆಗೆ ತಾರ ಮರ ಅಮ್ಮನಿಗೆ ಹೊಡೆದು. ಸರ್, ನಿಮಗೆ ಅಲ್ಲೇ ಮಾಡಿದವರು ಯಾರ್ದು ಗೊತ್ತಾ ಸರ್? ಅನಿಲ್ ಮಂಡೇಟಿರ ತಾಕೋಟುಪುರಂ ಅನಿಲ್ ಅಂತ. ನಮ್ಮ ಮನೆಯಿಂದ 10 ಮೀಟರ್ ಅಲ್ಲಿ ನಾನ್ ವೆಜ್ ತಿಂದಿದ್ದೇವೆ, ನಾವು ಬರೋದಿಲ್ಲ ಮನೆ ಹತ್ರ ಅಂತೇಳಿ ರೋಡಿಗೆ ಬಂದು ಕರೆದ್ರು. ಆಯ್ತು, ಮೂರ್ನಾಡಲ್ಲಿ ನಾನಲ್ಲಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿದ್ದೇನೆ, ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಸ್ಥಾನ. ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ನೀವು? ನಾವು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ, ಅರ್ಚಕ ಕೆಲಸ.